ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ಯುವ ಬೈಕ್ ಸವಾರರಿಗಾಗಿ ಡರ್ಟ್ ಟ್ರ್ಯಾಕ್ ಬೈಕ್ ರೇಸ್ ಆಯೋಜಿಸಲಾಗಿತ್ತು. ಬಿಜೆಪಿಯ ನಗರ ಘಟಕದ ಕಾರ್ಯಕರ್ತರು ಆಯೋಜಿಸಿದ್ದ ಈ ಸ್ಪರ್ಧೆಯಲ್ಲಿ ರಾಜ್ಯದ ಬೆಳಗಾವಿ, ಗದಗ್, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ ಜಿಲ್ಲೆ ಸೇರಿದಂತೆ ಪಕ್ಕದ ಮಹಾರಾಷ್ಟ್ರದ ಸಾಂಗ್ಲಿ, ಕೊಲ್ಹಾಪುರ ಹೀಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಒಟ್ಟು 15 ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಯಾವುದೋ ಜೋಶ್ನಲ್ಲಿ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ಬೈಕ್ ಓಡಿಸಿ ರೇಸ್ನ ಮಜಾ ತೆಗೆದುಕೊಳ್ಳೋ ಬೈಕ್ ಸವಾರರಿಗೆ ಒಂದು ವೇದಿಕೆ ಕಲ್ಪಿಸಿ ಅವರ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಆಯೋಜಿಸಲಾಗಿದ್ದ ಈ ಬೈಕ್ ಸ್ಪರ್ಧೆ ನೆರೆದವರ ಮೈ ನವಿರೇಳಿಸುವಂತೆ ಮಾಡಿತು. ಬಾಗಲಕೋಟೆಯಲ್ಲಿ ಪ್ರಥಮ ಬಾರಿಗೆ ಡರ್ಟ್ ಟ್ರ್ಯಾಕ್ ಆಯೋಜಿಸಲಾಗಿತ್ತು. ಸೊ ಆಟೋಕ್ರಾಸ್ ಅಂತ 2 ವೀಲರ್ಸ್ದು ಮೇನ್ಲಿ. ಸೊ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ ಎಲ್ಲ ಕಡೆಯಿಂದ ಒಂದು 25ರಿಂದ 30 ಜನ ರೈಡರ್ಸ್ ಬಂದಿದ್ದಾರೆ. ಅದರಲ್ಲಿ ಇಂಡಿಯನ್ ಓಪನು, ಎಕ್ಸ್ಪೋರ್ಟು, ಇಂಟರ್ಮೀಡಿಯೇಟು, ಫ್ರೆಷರ್ಸು, ಆಮೇಲೆ ಬಾಗಲಕೋಟೆ ಲೋಕಲ್ ಓಪನ್ ಅಂತ ನಾವೆಲ್ಲ ಫ್ರೆಷರ್ಸು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಥ್ರಿಲ್ ಇದೆ, ಮಜಾ ಬರುತ್ತೆ. ಸೊ ಇನ್ನೂ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ಸಾಕಾಗಲ್ಲ. ಇನ್ನು ಸ್ಪರ್ಧಾರ್ಥಿಗಳು ಓಡಿಸಬೇಕಾಗಿದ್ದ ಮೈದಾನವನ್ನ ನೀರಿನಿಂದ ಒದ್ದೆ ಮಾಡಿ ಪ್ರತಿ 600 ಮೀಟರ್ಗೆ ಒಂದು ಲ್ಯಾಪ್ನಂತೆ ಟ್ರ್ಯಾಕ್ ಅನ್ನ ಡರ್ಟಿಯಾಗಿ ರೆಡಿ ಮಾಡಲಾಗಿತ್ತು. ಇಂಡಿಯನ್ ಓಪನ್, ಲೋಕಲ್ ಕ್ಲಾಸ್, ಎಕ್ಸ್ಪರ್ಟ್, ಇಂಟರ್ಮೀಡಿಯೇಟ್ ಅಂತ ಒಟ್ಟು 5 ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ನಡೆಸಲಾಯಿತು. Nice. 150cc ಎಂಜಿನ್ ಬೈಕ್ಗಳನ್ನ ಹತ್ತಿ ಅಖಾಡಕ್ಕಿಳಿದ ಸ್ಪರ್ಧಿಗಳು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಬೈಕ್ ಸವಾರಿ ಮಾಡಿದ್ರು. ಎದ್ರು ಬಿದ್ರು ಲೆಕ್ಕಿಸದೆ ಗುರಿ ತಲುಪುವುದಕ್ಕೆ ಸೆಣಸಾಡಿದ್ರು. ಜೊಯ್ ಅನ್ನೋ ಬೈಕ್ಗಳ ಶಬ್ದದ ಅಬ್ಬರ, ಕ್ರೀಡಾಪಟುಗಳ ಹೋರಾಟ ಇವೆಲ್ಲವನ್ನ ನೆರೆದ ಪ್ರೇಕ್ಷಕರು ಉಸಿರು ಬಿಗಿ ಹಿಡಿದು ವೀಕ್ಷಿಸಿದರು. ಜನತಾ ಪಾರ್ಟಿ ಬಾಗಲಕೋಟೆ ನಗರ ಘಟಕ ವತಿಯಿಂದ ಬಾಗಲಕೋಟೆ ಯುವ ಜನತೆಗೆ ಏನಾದರೂ ಒಂದು ಈ ರೀತಿ ಕಾರ್ಯಕ್ರಮ ಆಯೋಜಿಸಬೇಕಂತೇಳಿ ವಿಚಾರ ಇತ್ತು. ಬೈಕ್ ರೇಸದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಸವಾರರು ಮಾತ್ರ ಬೈಕ್ ಸವಾರಿ ಮೂಲಕ ನೆರೆದ ಜನರಿಗೆ ಮನೋರಂಜನೆಯ ರಸದೌತಣವನ್ನು ಉಣಬಡಿಸಿದರು. ಪ್ರತಿ ಹಂತದಲ್ಲೂ 5 ಲ್ಯಾಪ್ಗಳನ್ನು ಯಶಸ್ವಿಯಾಗಿ ಪೂರ್ತಿ ಮಾಡಿದ ಧಾರವಾಡ ಬೈಕ್ ಸವಾರರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈ ಸ್ಪರ್ಧೆಯ ಪ್ರಮುಖ ಉದ್ದೇಶವೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲಿ ಬೈಕ್ ರೈಡಿಂಗ್ ಕುರಿತು ಹೆಚ್ಚುತ್ತಿರುವ ಆಸಕ್ತಿ. ಬಿಸಿ ರಕ್ತದ ಯುವಕರು ಜೋಶ್ನಲ್ಲಿ ರಸ್ತೆನಲ್ಲಿ ಎಲ್ಬೇಕಾದಲ್ಲಿ ಸಂಚರಿಸಿ ನಿಯಮಗಳನ್ನ ಗಾಳಿಗೆ ತೂರಿ ಬೈಕ್ ರೇಸ್ ಮಾಡೋದಕ್ಕೆ ಮುಂದಾಗೋದನ್ನ ತಡೆದು ಇಂಥವರಿಗೆಲ್ಲ ಒಂದು ಪ್ರತ್ಯೇಕ ವೇದಿಕೆಯನ್ನು ಕಲ್ಪಿಸಿ ಪ್ರತಿಭೆಗಳನ್ನ ಗುರುತಿಸಬೇಕೆನ್ನುವುದೇ ಈ ಸ್ಪರ್ಧೆಯ ಆಯೋಜನೆಗೆ ಕಾರಣವಾಗಿತ್ತು. ಕೇವಲ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ರಾಜ್ಯದ ಹಾಗೂ ದೇಶದ ವಿವಿಧ ವಿಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಸ್ಪರ್ಧೆಗಳನ್ನು ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾದ ಬಾಗಲಕೋಟೆಗೂ ಪರಿಚಯಿಸಬೇಕೆನ್ನೋ ಸಲುವಾಗಿ ಪ್ರಪ್ರಥಮ ಬಾರಿ ಈ ಕಾರ್ಯಕ್ರಮದ ಆಯೋಜನೆಗೆ ಮುಂದಾಗಿದ್ದು ಸ್ಥಳೀಯ ಜನರ ಖುಷಿಯನ್ನ ಇಮ್ಮಡಿಗೊಳಿಸಿತ್ತು.